ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಈ ವಾರದಲ್ಲಿ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ನ ರೇಸ್ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಿಮಗೆ ಗೊತ್ತಿರೋ ಹಾಗೆ 2 ತಂಡಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ನಮ್ಮ ಹನುಮಂತ ತಂಡ ಒಂದು, ಅದರ ಜೊತೆಗೆ ಇನ್ನೊಂದು ಗೌತಮಿ ತಂಡ ಅಂತಲೇ ಹೇಳ್ಬೋದು. ನಿನ್ನೆ ಒಂದು ಟಾಸ್ಕನ್ನು ಆಡಿಸಿರೋದು ಆ ಡ್ರಮ್ಮನ್ನು ಉರುಳಿಸುವಂಥ ಟಾಸ್ಕ್ನಲ್ಲಿ ನೀಲಿ ತಂಡ ಅಂದರೆ ನಮ್ಮ ಜವಾರಿ ಮಂದಿ ತಂಡ, ಹನುಮಂತ ಅವರ ತಂಡ ಗೆದ್ದಿತ್ತು ಸ್ನೇಹಿತರೆ. ಆಗ ಭವ್ಯ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ರೇಸ್ಗೆ ಒಂದು ಪಟ್ಟಿಯಲ್ಲಿ ಹೋದರು. ಅದಾದ ನಂತರ ಉಗ್ರಂ ಮಂಜು ಅವರು ಕ್ಯಾಪ್ಟನ್ಸಿಗೆ ಅರ್ಹತೆ ಇಲ್ಲದ ಒಂದು ಪಟ್ಟಿಯಲ್ಲಿ ಹೋದರು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈಗ ಬಿಗ್ ಬಾಸ್ ಮನೆಯಲ್ಲಿ ಹಲವಾರು ರೀತಿಯಾಗಿ ಮತ್ತೆ ಟಾಸ್ಕ್ ಕೂಡ ನಡೆದಿವೆ ಸ್ನೇಹಿತರೆ. ಈ ಒಂದು ಟಾಸ್ಕ್ ಫೈನಲ್ ಹಂತಕ್ಕೂ ಕೂಡ ಈ ದಿನದಲ್ಲಿ ತಲುಪಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅಂದರೆ ಈ ವಾರದಲ್ಲಿ ಕ್ಯಾಪ್ಟನ್ ಆಗಲು ಆಯ್ಕೆಯಾಗಿರುವಂಥ 6 ಜನ ಕಂಟೆಸ್ಟೆಂಟ್ಗಳು ಯಾರು, ಅದರ ಜೊತೆಗೆ ಕ್ಯಾಪ್ಟನ್ ಆಗದೇ ಇರುವಂಥ ಪಟ್ಟಿಯಲ್ಲಿರುವಂಥ 6 ಜನ ಸ್ಪರ್ಧಿಗಳು ಯಾರು ಎಂಬುದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಮಾತ್ರ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೆಯಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಯಾರು ಟಾಸ್ಕನ್ನು ಗೆಲ್ತಾರೆ ಅವರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಹೋಗುವ ಅರ್ಹತೆ ಪಡೀತಾರೆ. ಆ ತಂಡದಲ್ಲಿರೋರು ಅರ್ಹತೆ ಪಡೀತಾರೆ ಸ್ನೇಹಿತರೆ. ಸೋತ ತಂಡದವರು ಕ್ಯಾಪ್ಟನ್ಸಿಯಿಂದ ಹೊರಗಿಡುವಂತಹ ಒಂದು ಅರ್ಹತೆಯನ್ನು ಕೂಡ ಪಡೆಯುತ್ತಾರೆ ಸ್ನೇಹಿತರೆ. ನೀವು ಗಮನಿಸ್ತಾ ಇರ್ಬೋದು ಸ್ನೇಹಿತರೆ, ಅಲ್ಲಿ ಎಲ್ಲರೂ ಕೂಡ ಅಂದರೆ ಕ್ಯಾಪ್ಟನ್ಸ್ಗೆ ಅರ್ಹತೆ ಇರುವ ಪಟ್ಟಿಯಲ್ಲಿ ಇರುವಂಥ ಎಲ್ಲ ಸದಸ್ಯರು ಕೂಡ ಹನುಮಂತನ ತಂಡದವರೇ ಅಂತಲೇ ಹೇಳ್ಬೋದು. ಅಂದರೆ ಜವಾರಿ ಮಂದಿ ತಂಡದವರು ಇದ್ದಾರೆ. ಮೊದಲನೇದಾಗಿ ಭವ್ಯ, ಎರಡನೇದಾಗಿ ಶಿಶಿರ್ ಶಾಸ್ತ್ರಿ, ಮೂರನೇದಾಗಿ ರಜತ್ ಕಿಶನ್, ನಾಲ್ಕನೆಯದಾಗಿ ನೋಡ್ತಾ ಹೋಗೋದಾದರೆ ಅದು ಐಶ್ವರ್ಯ ಸಿಂಧೋಗಿ, ಆರನೇದಾಗಿ ಅದು ಆ ಒಂದು ಯಾರು ಅತಿ ಹೆಚ್ಚು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಅರ್ಹತೆ ಪಡೆದಿರುವಂಥ ತಂಡ ಇರುತ್ತದಲ್ಲೋ ಆ ತಂಡದ ನಾಯಕ ಕೂಡ, ಅಂದರೆ ನಾಯಕಿ ಇಬ್ಬರು ಕೂಡ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗುತ್ತಾರೆ. ಹನುಮಂತ ಅವರು ಕೂಡ ಆಯ್ಕೆಯಾಗಿದ್ದಾರೆ ಸ್ನೇಹಿತರೆ. ಅಂದರೆ ಈ ಒಂದು ಪಟ್ಟಿಯನ್ನು ನಮಗೆ ಗಮನಿಸಿ ನೋಡಿದಾಗ ಈ ವಾರದ ಎಲ್ಲ ಟಾಸ್ಕ್ಗಳನ್ನು ಕೂಡ ನಮ್ಮ ಹನುಮಂತ ಅವರ ತಂಡವೇ ಗೆದ್ದಿದೆ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಅಲ್ಲಿ ಇದ್ದಾರೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ನೀವು, ಗೋಲ್ಡ್ ಸುರೇಶ್ ಅವರು ಇದ್ದಾರೆ, ಐಶ್ವರ್ಯ ಸಿಂಧೋಗಿ ಅವರು ಇದ್ದಾರೆ, ಶಿಶಿರ್, ರಜತ್, ಭವ್ಯ, ಹನುಮಂತ ಎಲ್ಲರೂ ಕೂಡ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆಯಾಗಿದ್ದಾರೆ ಸ್ನೇಹಿತರೆ. ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ಹೊರಗುಳಿದಿರುವಂತಹ ತಂಡ ಯಾವುದಂದರೆ ಅದು ತಂಡ ಅಂತ ಹೇಳಲಿಕ್ಕಾಗಲ್ಲ ಸ್ನೇಹಿತರೆ. ಯಾಕಂದರೆ ಅವ್ರಿಗೂ ಕೂಡ ಅವಕಾಶ ಇತ್ತು, ಆದರೆ ಅವರನ್ನು ಸರಿಯಾಗಿ ಉಪಯೋಗಿಸಿಕೊಂಡಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈಗ ಇಬ್ಬರ ಒಂದು ಹೆಸರು ಇರುವಂಥ ಜಾಗದಲ್ಲಿ ಎಲ್ಲರೂ ಕೂಡ ಅಂದರೆ 11ರ ಹಬ್ಬರ ಇಡೀ ತಂಡವೇ ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ಹೊರಗೆ ಉಳಿದಿದೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು, ಅಲ್ಲಿ ನಮ್ಮ ಉಗ್ರಂ ಮಂಜು ಅವರಿದ್ದಾರೆ, ಮೋಕ್ಷಿತ್ ಅಪ್ಪಯ್ಯವರಿದ್ದಾರೆ, ತ್ರಿವಿಕ್ರಮ್ ಅವರಿದ್ದಾರೆ, ಅದರ ಜೊತೆಗೆ ಉಳಿದಂಥ ಇಬ್ಬರು ಸ್ಪರ್ಧಿಗಳು ಧನರಾಜ್ ಆಚಾರ್ ಹಾಗೆ ಚೈತ್ರ ಕುಂದಪ್ಪ ಅವರ ಈ ತಂಡದಲ್ಲಿ ಸೋತಂಥ ಕ್ಯಾಪ್ಟನ್ ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ಹೊರಗೆ ಉಳಿತಾರೆ ಅಂತಲೇ ಹೇಳ್ಬೋದು. ಈ 6 ಜನರು ಕೂಡ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ಔಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಈಗ ಸದ್ಯ 11ರ ಹಬ್ಬರ ತಂಡದವರು ಬಿಗ್ ಬಾಸ್ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ಹೊರಗೆ ಉಳಿದಿದ್ದಾರೆ. ಮತ್ತು ಜವಾರಿ ಮಂದಿ ಅನ್ನುವಂಥ ಒಂದು ತಂಡದವರು ಇಡೀ ತಂಡವೇ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಈ ವಾರದ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಇರುತ್ತದೆ ಅಂತಲೇ ಹೇಳ್ಬೋದು. ಮುಂದಿನ ವಿಡಿಯೋದಲ್ಲಿ ನಾನು ಈ ವಾರದ ಕ್ಯಾಪ್ಟನ್ ಯಾರಾಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ.